ಗಂಡ ಹೆಂಡತಿ ಎಂದ ಮೇಲೆ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಜಗಳಗಳು ಎಲ್ಲವೂ ಸಹ ಸರ್ವೇ ಸಾಮಾನ್ಯ. ಕೆಲವೊಮ್ಮೆ ಆ ಮನಸ್ತಾಪಗಳು ಅತಿರೇಕಕ್ಕೆ ಹೋದಾಗ ಸಂಗಾತಿಗಳು ದೂರಾಗಿ ಸಂಬಂಧ ಮುರಿದುಕೊಳ್ಳುವ ಸಾಕಷ್ಟು ಘಟನೆಗಳನ್ನು ನೋಡಿರುತ್ತೇವೆ. ಇನ್ನು ಸಂಗಾತಿಗಳ ನಡುವೆ ಫೋನ್ ವಿಚಾರಕ್ಕೆ ಜಗಳಗಳು ಒಂದು ರೀತಿಯ ಟ್ರೆಂಡ್ ಆಗಿ ಹೋಗಿದೆ. ಆದರೆ ಇಲ್ಲೊಬ್ಬ ಪತಿ ಮಹಾಶಯ ತನ್ನ ಹೆಂಡತಿ ಫೋನ್ ಸ್ಪೀಕರ್ ಆನ್ ಮಾಡಿ ಎಂದು ಒತ್ತಾಯ ಮಾಡಿದ್ದಕ್ಕೆ ಆಕೆಯ ಕಥೆಯನ್ನೇ ಮುಗಿಸಿರುವ ಘಟನೆ ನಡೆದಿದ್ದು, ನಂಬಿ ಬಂದ ಪತ್ನಿಯನ್ನು ಒಂದು ಫೋನ್ ವಿಚಾರಕ್ಕೆ ಈ ಭೂಮಿಯಿಂದಲೇ ದೂರ ಮಾಡಿದ್ದಾನೆ. ಹೌದು, ಈ ಘಟನೆ ನಡೆದಿರೋದು ದೂರದ ಯಾವುದೋ ರಾಜ್ಯದಲ್ಲ, ನಮ್ಮದೇ ಬೆಂಗಳೂರಿನಲ್ಲಿ. ಫೋನ್ ಸ್ಪೀಕರ್ ಆನ್ ಮಾಡಲು ಒತ್ತಾಯಿಸಿದ್ದಕ್ಕೆ ಗಂಡ ಹೆಂಡತಿಯ ನಡುವೆ ಗಲಾಟೆ ನಡೆದು ಕೊನೆಗೆ ಪತ್ನಿಯ ಜೀವವನ್ನೇ ಕೊನೆಯಾಗಿಸಿದ ಘಟನೆ ನಡೆದಿದೆ. ಆ ಹೆಣ್ಣು ಮಗಳ ಹೆಸರು ನಮಿತಾ ಸಾಹು, ವಯಸ್ಸು 43. ಆಕೆಯ ಗಂಡನ ಹೆಸರು ಲೋಕೇಶ್ ಕುಮಾರ್ ಗೆಹ್ಲೋಟ್. ಈತ ಮೂಲತಃ ರಾಜಸ್ಥಾನದವನು. ರಾಜಸ್ಥಾನದ ಲೋಕೇಶ್ ಕುಮಾರ್ ಕಬ್ಬನ್ಪೇಟೆಯಲ್ಲಿ ಫೋಟೋ ಸ್ಟುಡಿಯೋವನ್ನು ಹೊಂದಿದ್ದ. 5 ವರ್ಷಗಳ ಹಿಂದೆ ಮ್ಯಾಟ್ರಿಮೋನಿ ಮೂಲಕ ನಮಿತಾ ಸಾಹುವಿನ ಪರಿಚಯವಾಗಿತ್ತು. ನಂತರ ನಮಿತಾ ಜೊತೆ ಮದುವೆಯಾದ ಲೋಕೇಶ್ ಮಹಾಗಣಪತಿ ನಗರದ ಬಾಡಿಗೆ ಮನೆಯೊಂದರಲ್ಲಿ ವಾಸವಿದ್ದರು. ದಂಪತಿಗೆ 3 ವರ್ಷದ ಹೆಣ್ಣು ಮಗುವೂ ಸಹ ಇದೆ. ಇತ್ತೀಚೆಗೆ ನಮಿತಾ ಹಾಗೂ ಲೋಕೇಶ್ ನಡುವೆ ಸಣ್ಣ ಪುಟ್ಟ ವಿಚಾರಗಳಿಗೆ ಆಗಾಗ ಕಿರಿಕಿರಿಯಾಗುತ್ತಲೇ ಇತ್ತು ಎನ್ನಲಾಗಿದೆ. ಏಪ್ರಿಲ್ 24ರಂದು ಮನೆಯಲ್ಲಿದ್ದ ಲೋಕೇಶ್ ಕುಮಾರ್ಗೆ ಪತ್ನಿ ನಮಿತಾ ಸಾಹು ಸಹೋದರ ಕರೆ ಮಾಡಿದ್ದರು. ಈ ವೇಳೆ ಫೋನ್ ಸ್ಪೀಕರ್ ಆನ್ ಮಾಡುವಂತೆ ನಮಿತಾ ಒತ್ತಾಯಿಸಿದರು. ಆದರೆ ಲೋಕೇಶ್ ಕುಮಾರ್ ಫೋನ್ ಸ್ಪೀಕರ್ ಆನ್ ಮಾಡಲು ನಿರಾಕರಿಸಿದಾಗ ಇಬ್ಬರ ನಡುವೆ ಗಲಾಟೆಯಾಗಿತ್ತು. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ನಮಿತಾ ಸಾಹು ಅವರ ಕತ್ತು ಹಿಸುಕಿ ಲೋಕೇಶ್ ಕುಮಾರ್ ಆಕೆಯ ಉಸಿರನ್ನೇ ನಿಲ್ಲಿಸಿದ್ದಾನೆ. ಮದುವೆಗೂ ಮುನ್ನ ಕೆಲಸ ಮಾಡುತ್ತಿದ್ದಾಗ ಕೂಡಿಟ್ಟ ಹಣ ಕೊಡುವಂತೆ ಲೋಕೇಶ್ ಕುಮಾರ್ ಆಗಾಗ ನಮಿತಾರನ್ನು ಪೀಡಿಸುತ್ತಲೇ ಇದ್ದನಂತೆ. ಫೋಟೋ ಸ್ಟುಡಿಯೋ ಅಭಿವೃದ್ಧಿಪಡಿಸಬೇಕು, ಬೆಂಗಳೂರಿನಲ್ಲಿ ಸೈಟ್ ಖರೀದಿಸಬೇಕು ಎಂದು ಹಣಕ್ಕಾಗಿ ನಮಿತಾ ಸಾಹು ಅವರನ್ನು ಪೀಡಿಸುತ್ತಿದ್ದ ಎಂದು ನಮಿತಾ ಸಾಹು ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಆದರೆ ಅವರ ನಡುವಿನ ಗಲಾಟೆಗಳು ಇದೀಗ ಈ ಮಟ್ಟಕ್ಕೆ ಬಂದು ನಿಲ್ಲುತ್ತದೆ ಎಂದುಕೊಂಡಿರಲಿಲ್ಲ ಎಂದಿದ್ದಾರೆ. ಇನ್ನು ಲೋಕೇಶ್ ಕುಮಾರ್ನನ್ನು ಬಂಧಿಸಿರುವ ಪೊಲೀಸರು ಆತನನ್ನು ನ್ಯಾಯಾಂಗ ಬಂಧನಕ್ಕೊಪ್ಪಿಸಿ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಆರೋಪಿ ಪತಿ ಲೋಕೇಶ್ ರಾಜಸ್ಥಾನದ ಮೂಲದವ. ನಗರದಲ್ಲಿ ಫೋಟೋ ಸ್ಟುಡಿಯೋವನ್ನು ಇಟ್ಟುಕೊಂಡಿದ್ದ. ಪತ್ನಿ ನಮಿತಾ ಗೃಹಿಣಿಯಾಗಿದ್ದು ಬಸವೇಶ್ವರ ನಗರದಲ್ಲಿ ಇಬ್ಬರೂ ಬಾಡಿಗೆ ಮನೆಯಲ್ಲಿ ವಾಸವಿದ್ದರು. ಇವರಿಬ್ಬರ ನಡುವೆ ಪದೇ ಪದೇ ಜಗಳವಾಗುತ್ತಿತ್ತು. ಅಲ್ಲದೆ ಪತ್ನಿ ಹಾಗೂ ಆಕೆಯ ಸಹೋದರನ ನಡುವೆಯೂ ಆಗಾಗ ಜಗಳ ನಡೆಯುತ್ತಿತ್ತು. ಏಪ್ರಿಲ್ 24ರಂದು ಸಂಜೆ ಕೆಲಸದಿಂದ ಮನೆಗೆ ಬಂದ ಲೋಕೇಶ್ ತನ್ನ ಪತ್ನಿಯ ಅಣ್ಣನೊಂದಿಗೆ ಮಾತನಾಡುತ್ತಿದ್ದ. ಈ ವೇಳೆ ತಾನು ಕೇಳಿಸಿಕೊಳ್ಳಬೇಕೆಂದು ಲೌಡ್ ಸ್ಪೀಕರ್ ಹಾಕುವಂತೆ ಪತ್ನಿಯು ಒತ್ತಾಯಿಸಿದ್ದಾಳೆ. ಆದರೆ ಪತಿಯು ಲೌಡ್ ಸ್ಪೀಕರ್ ಆನ್ ಮಾಡುವುದಿಲ್ಲ. ಅಲ್ಲದೆ ಕಳೆದ 15 ದಿನಗಳಿಂದಲೂ ಜಗಳ ನಡೆಯುತ್ತಿದ್ದ ಮಾಹಿತಿ ಇದ್ದು, ಅದೇ ಸಿಟ್ಟಿನಲ್ಲಿ ಪತ್ನಿಗೆ ಕೈ ಮಾಡಿ ಕತ್ತು ಹಿಸುಕಿ ಇಲ್ಲವಾಗಿಸಿದ್ದಾನೆ. ಈ ಬಗ್ಗೆ ತನಿಖೆ ಕೈಗೊಂಡು ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಪಶ್ಚಿಮ ವಿಭಾಗದ ಡಿಸಿಪಿ ಎಸ್ ಗಿರೀಶ್ ಮಾಹಿತಿ ನೀಡಿದ್ದಾರೆ. ಹಣದ ಆಸೆಯೋ ಮತ್ತಿನ್ನೇನೋ ನಂಬಿ ಬಂದ ಪತ್ನಿಯನ್ನು ಕೊನೆಯಾಗಿಸಿ ಲೋಕೇಶ್ ಜೈಲು ಸೇರಿದ್ದಾಗಿದೆ. ಆದರೆ ಇಲ್ಲಿ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸುತ್ತಿರುವುದು ಮಾತ್ರ ಆ 3 ವರ್ಷದ ಕಂದಮ್ಮ. ಅತ್ತ ಅಮ್ಮನೂ ಇಲ್ಲ, ಇತ್ತ ಅಪ್ಪನು ಜೈಲು ಪಾಲು. ಹೆತ್ತವರಿಲ್ಲದೆ ಮಕ್ಕಳು ಬೆಳೆಯುವಾಗ ಅನುಭವಿಸುವ ಕಷ್ಟ ಅನುಭವಿಸಿದವರಿಗೆ ಮಾತ್ರವೇ ಗೊತ್ತು. ಆ ಕಂದಮ್ಮನ ಮುಂದಿನ ಭವಿಷ್ಯವಾದರೂ ಭಗವಂತ ಚೆನ್ನಾಗಿ ರೂಪಿಸುವಂತಾಗಲಿ. ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.